ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಅಲ್ಲಿ ನಿಂತಿರ್ತಕ್ಕಂಥವರೆಲ್ಲ ಚೇರಲ್ಲಿ ಕುತ್ಕೊಂಡ್ಬಿಡಿ. ಅಲ್ಲಿ ಹಿಂದೆ ನಿಂತಿರ್ತಕ್ಕಂಥವ್ರು ಏನಿತ್ತು, ಯಾವೆಲ್ಲ ಸಂದರ್ಭಗಳಲ್ಲಿ ಅದು ಪರಿಹಾರವನ್ನ ಕಂಡುಕೊಳ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮೊಟ್ಟಿಗೆ ಹಂಚ್ಕೊಂತಾರೆ. ದಯವಿಟ್ಟು ಇಲ್ಲಿ ನಿಂತಿರ್ತಕ್ಕಂಥವರೆಲ್ಲ ಚೇರ್ಗಳು ಬೇಕಾದ್ರೆ ಮುಂದೆ ಹಾಕೊಂಡ್ಬಿಡ್ರಿ. ಚೇರ್ ಎತ್ಕೊಂಡ ಚೇರ್ಗಳು ಒಂದು ಖಾಲಿ ಇರಬಾರ್ದು. ಇವತ್ತೊಂದು ದಿವಸ ಈ 13ನೇ ವಾರ್ಡಲ್ಲಿ ಏನು ಅಂಬೇಡ್ಕರ್ ಭವನ ಮತ್ತು ಅಂಬೇಡ್ಕರ್ ಸಮುದಾಯ ಭವನ ಅಂಗನವಾಡಿ ಕಟ್ಟಡ ಕಚೇರಿ ಉದ್ಘಾಟನೆಗೆ
ಭೂಮಿ ಪೂಜೆಗೆ ಬಂದಿರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಹಾಗೂ ಉಸ್ತುವಾರಿ ಸಚಿವರು, ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಸಾಹೇಬ್ರೆ ಹಾಗೂ ಈ ಭಾಗದ ಎಲ್ಲ ಸಾರ್ವಜನಿಕ ಬಂಧುಗಳೇ, ಇವತ್ತಿನ ದಿವಸ ಈ ವೇದಿಕೆ ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಕೊಟ್ಟಿರೋದು 2004ರಲ್ಲಿ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಸುಧಾಕರ್ ಸಾಹೇಬರು ನನ್ನನ್ನ ಈ 13ನೇ ವಾರ್ಡ್ನ ಈ ಭಾಗದಲ್ಲಿ ಸದಸ್ಯರನ್ನಾಗಿ ಮಾಡಿ ಹಾಗೂ ನಗರದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ವಿನೋಬಾ ಕಾಲೋನಿ ಭಾಗದಲ್ಲಿ ಅಲ್ಲಿ ಗಂಗಮ್ಮ ದೇವಸ್ಥಾನ ಹಿಂದ್ಗಡೆ ಭಾಗದಲ್ಲಿ ಒಂದು ಈಜುಡು ಲೈನು ಬಹಳ ವರ್ಷಗಳಿಂದ ಈ ಭಾಗದಲ್ಲಿ ಕಾಡ್ತಾ ಇತ್ತು. ಈಜುಡಿ ಲೈನ್ ಅದಿರ್ಲಿಲ್ಲ. ಅದು ಸುಮಾರು 30-40 ವರ್ಷಗಳಿಂದ ನೆನಗುದಿಗೆ ಬಿದ್ದಿತ್ತು. ನಾನು ಅಧ್ಯಕ್ಷರಾಗಿದ್ದ ತಕ್ಷಣ ನಮ್ಮ ಶಾಸಕರ ಸಹಕಾರದಿಂದ ಆ UGDಯನ್ನ ಮಾಡೋದಕ್ಕೆ ಸುಮಾರು ಆ ಕಾಲದಲ್ಲಿ 22-23 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ UGDಯನ್ನ ಸ್ವಚ್ಛತೆ ಮಾಡಿ UGD ಮಾಡ್ತೀವಿ. ಅದೇ ರೀತಿ ಈ ವಿನೋಬಾ ಕಾಲೋನಿಯಲ್ಲಿ ಎಲ್ಲ ರಸ್ತೆಗಳು ಸಂಧಿಯಲ್ಲೂ ಮೈನ್ ರಸ್ತೆಗಳು UGDಗಳು ಎಲ್ಲ ಸಂಪೂರ್ಣವಾಗಿ ನಮ್ಮ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡಿದ್ದೀವಿ. ಅದೇ ರೀತಿ 18% ಅಲ್ಲಿ ಈ ಭಾಗದಲ್ಲಿ 18% ಅವತ್ತು ಇದ್ದಿದ್ದು ನಗರಸಭೆಯಲ್ಲಿ ಅನುದಾನ SC STಗಳಿಗೆ. ಅವತ್ತಿನ ಸಂದರ್ಭದಲ್ಲಿ ಟೈಲರಿಂಗ್ ಮಿಷನ್ ಆಗ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು, ಅದೇ ರೀತಿ ಯಾರಿಗನ್ನ ಹಾರ್ಟ್ ಅಟ್ಯಾಕ್ ಆದಾಗ ಆಪರೇಷನ್ಗೆ ನಗರಸಭೆ ನಿಧಿಯಿಂದ ಆರ್ಥಿಕವಾಗಿ ಸಹಾಯ ಮಾಡಿರ್ತಕ್ಕಂಥದ್ದು ಹಾಗೂ ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥದ್ದು ಉದಾಹರಣೆಗಳು ದಂಡೆಯಾಗಿದ್ದಾವೆ. ಅದೇ ರೀತಿ ಎಲ್ಲ ಓಲ್ಡ್ ಏಜ್ ಪೆನ್ಷನ್ಸ್, ರೇಷನ್. ಇವತ್ತು ನಮಗೆ ಇಷ್ಟು ವಿನೋಬಾ ಕಾಲೋನಿಯಲ್ಲಿ ಇಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ತಂದು ಅಂಬೇಡ್ಕರ್ ಸಮುದಾಯ ಭವನ ಕಟ್ತಾ ಇದ್ರೆ ಅಂದ್ರೆ ಎಲ್ಲಾ ವಾರ್ಡ್ಗಳನ್ನು ಅಭಿವೃದ್ಧಿ ಮಾಡ್ತಾ ಇರ್ತಾರೆ. ಒಂದು ಶಿಶು ವಿಹಾರ ಏನಿತ್ತು, ಆ ಶಿಶು ವಿಹಾರದಲ್ಲಿ ಅನೇಕ ಮಕ್ಕಳು ಶಾಲೆಗೆ ಬರೋದು ಯಾವ ತರ ಅಂತೇಳಿ ಕಲಿಯೋದಕ್ಕೆ ಒಂದು ಕೇಂದ್ರ. ಅದು ಮನೆಯಲ್ಲಿ ಆಟ ಆಡ್ಕೊಂಡು ಇದ್ದಂತ ಮಕ್ಕಳನ್ನ ತಂದು ಈ ಶಿಶು ವಿಹಾರ ಕೇಂದ್ರದಲ್ಲಿ ಇಲ್ಲಿ ಕೂಡಿಸಿ ಇಲ್ಲಿಂದ ಮತ್ತೆ ನಿಮ್ಮ ಪ್ರಯಾಣ ಆಗಿದೆ. ಅನೇಕ ಮಕ್ಕಳು ಇವತ್ತು ಇಂಜಿನಿಯರಿಂಗ್ ಮುಗಿಸಿದ್ದಾರೆ ಮತ್ತು ಮೆಡಿಕಲ್ ವೈದ್ಯರು ಕೂಡ ಆಗಿದ್ದಾರೆ. ಇವಾಗ ಅವ್ರಿಗೆಲ್ಲರಿಗೂ ಇಲ್ಲಿ ಒಂದು ತಳಹದಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಒಂದು ಜಾಗವನ್ನ ಗುರುತಿಸಿ ಇಲ್ಲಿ ಅಂಬೇಡ್ಕರ್ ಒಂದು ಸಮುದಾಯ ಭವನವನ್ನ ಕಟ್ಟಬೇಕು, ಮತ್ತೆ ಒಂದು ಅಂಗನವಾಡಿ ಕೇಂದ್ರವನ್ನ ಕಟ್ಟಬೇಕು ಅಂತೇಳಿ ಇಲ್ಲಿನ ಎಲ್ಲ ನಿವಾಸಿಗಳು ಕೋರಿಕೆಯನ್ನ ಇಟ್ಟಾಗ ಅದಕ್ಕೆ ಒಪ್ಪಿ ನಮ್ಮ ಜನಪ್ರಿಯ ಶಾಸಕರು ಇವತ್ತು ಒಂದು ದೊಡ್ಡ చెనకడా బావా లింగం బావా లింగం సైడ్లికాయప్ప సైడ్లికాయ అట్లా బాగా వస్తుంది మీరు ఇట్లా ಸ್ವಲ್ಪ ಕಾಸಾಗಿ ನೋಡಿ, ಅನೇಕ ಕಡೆ ಅನೇಕ ಸನ್ಮಾನಗಳನ್ನ ಸ್ವೀಕಾರ ಮಾಡಿದ್ದಾರೆ, ಅನೇಕ ಉಡುಗೊರೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ ಸಂವಿಧಾನದ ಪುಸ್ತಕವನ್ನ ಇವತ್ತು ಮಾನ್ಯ ಶಾಸಕರಿಗೆ ಕೊಡೋದ್ರ ಮುಖಾಂತರ ವಿಶಿಷ್ಟವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಚಪ್ಪಾಳೆ ಬರಲಿ.
ಜೈ ಭೀಮ್ ಜೈ ಭೀಮ್. ಮೊಬೈಲ್ ಇದೆ ಪಾಪ అట్లా కుక్కమనప్ప ఆ చీరలు ఎత్తిపించప్ప ಮತ್ತು CDPO ಅಧಿಕಾರಿಗಳು ಇವಾಗ ಸನ್ಮಾನ ಮಾಡ್ತಾ ಇದ್ದಾರೆ. ಈ ದಿನ ಬೆಳಗ್ಗಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈಗ ತಡವಾಗಿ ವಿನೋಬ ಕಾಲೋನಿಯಲ್ಲಿ ಸಮುದಾಯ ಭವನ ಮತ್ತು ಅಂಗನವಾಡಿ ಕಟ್ಟಡದ ಶಂಕುಸ್ಥಾಪನೆಯ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಮೊದಲನೇದಾಗಿ ಈ ಭಾಗದ ಎಲ್ಲರಲ್ಲೂ ಕ್ಷಮಾಪಣೆಯನ್ನು ಕೇಳ್ತೀವಿ. ಕಾರ್ಯಕ್ರಮ ಭಾಳ ತಡ ಆಯಿತು, ತಾವೆಲ್ಲರೂ ಊಟ ಕೂಡ ಮಾಡಿಲ್ಲ ಬಹಳಷ್ಟು ಜನ. ಅದರಿಂದ ತಾವೆಲ್ಲರೂ ತಮ್ಮ ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ನನಗೆ ಬಹಳ ಒಂದು ಅಭಿಮಾನದ ಸ್ವಾಗತವನ್ನು ತಾವು ನನಗೆ ಕೊಟ್ಟಿದ್ದೀರ. ನಾನು ತಮಗೆಲ್ಲರಿಗೂ ಮೊದಲನೇದಾಗಿ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ಭಾಳಷ್ಟು ಜನ ನಮ್ಮ ಮುಖಂಡರು ಮಾತಾಡಿದ್ದಾರೆ. ಇಲ್ಲಿ ಭಾಳ ಹಿಂದಿನಿಂದ ಇಲ್ಲಿ ವಿನೋಬ ಕಾಲೋನಿಗೂ ನಮ್ಮ ಕುಟುಂಬಕ್ಕೂ ಭಾಳ ಹತ್ತಿರದ ಸಂಬಂಧ. ಭಾಳ ಹಿಂದಿನಿಂದ ನಮ್ಮ ತಾತ ಅವ್ರ ಜೊತೆಯಲ್ಲಿ ಇಲ್ಲಿ ಭಾಳಷ್ಟು ಜನ ಹಿರಿಯರು ನಮ್ಮ ತಾತ ಅವ್ರ ಜೊತೆ ಗುರ್ಸ್ಕೊಂಡಿದ್ರು. ನಂತರ ಅದೇ ರೀತಿಯಾಗಿ ನಮ್ಮ ತಂದೆಯವ್ರ ಜೊತೆನೂ ಗುರ್ಸ್ಕೊಂಡಿದ್ರು. ಈಗ ನಮ್ಮ ಜೊತೆಯಲ್ಲಿ ಭಾಳಷ್ಟು ಜನ ಯುವ ಸ್ನೇಹಿತರು ಗುರ್ಸ್ಕೊಂಡಿದ್ದಾರೆ. ಇಲ್ಲಿ ಈಗಾಗಲೇ ವೇದಿಕೆ ಮುಂಭಾಗದಲ್ಲಿ ರಾಮಾಂಜಿಯವರು, ಕ್ಲಬ್ ರಾಮಾಂಜಿಯವರು, ಬೀಡಾ ಶ್ರೀನಿವಾಸ್ ಅವರು, ನರಸಿಂಹ ಅವರು, ಶಂಕರ, ಅಶೋಕು, ಕದ್ರಪ್ಪ, ವೆಂಕಟೇಶು, ಕೃಷ್ಣ ಉದ್ದಕ್ಕಿರೋ ಕೃಷ್ಣ ಅಲ್ಲ, ಕುಡುಕಿರೋ ಕೃಷ್ಣ, ಶಿವ, ಗಂಗಾಧರ ಮತ್ತು ಹಿರಿಯರಾಗಿರ್ತಕ್ಕಂಥ ಚಂದ್ರಪ್ಪನವರು, ಇವರೆಲ್ಲರೂ ಬಹಳಷ್ಟು ಜನ, ಕದ್ರಪ್ಪ ಅವರು ಹಿರಿಯರು, ಎಲ್ಲರೂ ಇವತ್ತು ಇವರೆಲ್ಲರೂ ತಾವೆಲ್ಲರೂ ಭಾಗವಹಿಸಿದ್ದೀರ. ಈಗಾಗಲೇ ವೆಂಕಟರಮಣ ಸ್ವಾಮಿ ಅವರು, ಅಮ್ಮನವರು ಬಹಳಷ್ಟು ವಿಚಾರ ಹೇಳಿದ್ದಾರೆ. ನಾನು ಇಲ್ಲಿ ಹೇಳುವಂಥದ್ದು ಇಷ್ಟೇ, ಇವತ್ತು ಸತ್ಯ ಮಾತಾಡುವಂಥದ್ದಕ್ಕೆ, ಪ್ರಾಮಾಣಿಕವಾಗಿ ಒಂದು ಸಮುದಾಯದ ಬಗ್ಗೆ ಕಳಕಳಿಯಿಂದ ಕೆಲಸ ಮಾಡುವಂಥವ್ರಿಗೆ ಇವತ್ತು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅದಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲದಿರಾಗಿದೆ. ಯಾರು ಸುಳ್ಳು ಪ್ರಚಾರವನ್ನು ಮಾಡ್ತಾರೆ, ಸುಳ್ಳುಗಳನ್ನು ಜನರಿಗೆ ಹೇಳಿ ಅವರನ್ನು ಮುಗ್ಧ ಜನರನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ಮಾಡ್ತಾರೆ. ಇವತ್ತು ಅದಕ್ಕೆ ಹೆಚ್ಚು ಬೆಲೆ ಸಿಗುವಂಥದ್ದು ಆಗಿದೆ. ತಮಗೆ ಗೊತ್ತಿದೆ, 2004ರಿಂದ ನಾನು ಪ್ರಥಮ ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ ಈ ಒಂದು ವಿನೋಬ ಕಾಲೋನಿಯಲ್ಲಿ ಸಿಮೆಂಟ್ ರಸ್ತೆಗಳನ್ನು ಅವತ್ತು ನಾನೇ ಮಾಡಿಸಿದ್ದೆ. ಎಲ್ಲೆಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಅದನ್ನೆಲ್ಲ ನಾವು ಬಗೆಹರಿಸಿದ್ವಿ. ಕೆಲವು ಸಂಧಿಗಳಲ್ಲಿ ನೀರಿನ ಸಂಪರ್ಕ ಇರಲಿಲ್ಲ, ಅದನ್ನು ನಾವು ಮಾಡಿಸಿದ್ವಿ. ಇಷ್ಟೆಲ್ಲ ನಾವು ಮಾಡಿಸಿ IHSDP ಸ್ಕೀಮಲ್ಲಿ ಮನೆಗಳು ಕಟ್ಟಿಸುವಂಥದ್ದು ಮಾಡಿದ್ವಿ. ನಾವು ಕೆಲವು ಮನೆಗಳು ಕೂಡ ನಾವು ಅವತ್ತು ಕಟ್ಟಿಸ್ಕೊಟ್ಟಿದ್ದೀವಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಸಂದರ್ಭಗಳಲ್ಲಿ ಕೆಲವರು ಇಲ್ಲ ಸಲ್ಲದ ಆರೋಪಗಳನ್ನು, ಅಪಪ್ರಚಾರಗಳನ್ನು ನಮ್ಮ ಮೇಲೆ ಮಾಡಿ ಇವತ್ತು ನಮ್ಮಿಂದ ನಿಮ್ಮನ್ನು ಭಾಳಷ್ಟು ಜನರನ್ನು ದೂರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಅದು ಯಾವುದಕ್ಕೂ ಬೇಜಾರು ಮಾಡಿಕೊಡಲ್ಲ. ಯಾಕಂದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಪರ ವಿರೋಧ ಸಹಜವಾಗಿ ಇರ್ತದೆ.
ಆದರೆ ನಾನು ಹೇಳುವಂಥದ್ದು ಇಲ್ಲಿ ಇವತ್ತು ಬಹಳಷ್ಟು ಜನ ಯುವಕರು ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ. ಅವರಿಗೆ ಕಣ್ಮುಂದೆ ಆಗ್ತಾ ಇರ್ತಕ್ಕಂಥ ಅವರಲ್ಲಿ ಇದೆ. ಕೆಲವರು ಕ್ಷುಲ್ಲಕ ವಿಚಾರಗಳನ್ನ ತಪ್ಪಾಗಿ ಅದನ್ನ ಯುವಕರಲ್ಲಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ನಾವು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡುವಂಥ ವಿಚಾರದಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಈಗ 2023 ನಂತರ ಈಗ ನಾವು ಇಲ್ಲಿ ನಗರೋತ್ಥಾನ ಯೋಜನೆಯಲ್ಲಿ ಆ ಒಂದು ಕಾರ್ಯಕ್ರಮಗಳಲ್ಲಿ ಬದಲಾವಣೆಯನ್ನು ತಂದು ನಾವು ಇಲ್ಲಿ ಈ ಕಾಲೋನಿಯಲ್ಲಿ ಸಂಪೂರ್ಣವಾಗಿ ರಸ್ತೆಗಳನ್ನು ಹೊಸದಾಗಿ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಸುಮಾರು 1 ಕೋಟಿ ರೂಪಾಯಿ ಅದಕ್ಕೆ, ಮತ್ತೊಂದು ಸುಮಾರು 52 ಕೋಟಿ ನಾವು ಚಿತ್ತಾಮಣಿ ನಗರಕ್ಕೆ ಒಂದು ಹೊಸ ಶುದ್ಧೀಕರಣ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕದ ಜೊತೆಗೆ 52 ಕೋಟಿಯನ್ನು ಮಂಜೂರು ಮಾಡಿಸಿದ್ವಿ. ಅದರಲ್ಲಿ ವಿನೋಬ ಕಾಲೋನಿಯ ಸಂಪೂರ್ಣ ಒಳಚರಂಡಿ ವ್ಯವಸ್ಥೆಯನ್ನು ಹೊಸದಾಗಿ ಹಾಕುವಂಥದ್ದು ಮತ್ತು ಮನೆ ಮನೆಗೆ ಸಂಪರ್ಕ ಕೂಡ ಮುನ್ಸಿಪಾಲಿಟಿ ಮುಖಾಂತರನೇ ಮಾಡುವಂಥದ್ದು ಈಗ ಶುರು ಮಾಡ್ತೀವಿ. ಇದಾದ್ಮೇಲೆ ರಸ್ತೆ ಕಾಮಗಾರಿಯನ್ನು ಮಾಡ್ತೀವಿ. ಆ ಒಳಚರಂಡಿ ವ್ಯವಸ್ಥೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ ಅವನ್ನೆಲ್ಲ ಈಗ ಕುಡಿಯೋ ನೀರಿನ ಸಂಪರ್ಕ ಕಡಿತ ಆಗುತ್ತೆ. ಅದನ್ನು ಹೊಸದಾಗಿ ಕುಡಿಯೋ ನೀರಿನ ಸಂಪರ್ಕದ ಜೊತೆಯಲ್ಲಿ ಒಳಚರಂಡಿ ಇವೆಲ್ಲ ವ್ಯವಸ್ಥೆಯನ್ನು ಮಾಡಿ ನಾವು ಸಿಮೆಂಟ್ ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿಕೊಡ್ತೇವೆ. ಇದಕ್ಕೆ ಸುಮಾರು 2 ಕೋಟಿಗಿಂತ ಹೆಚ್ಚು ಹಣ ಖರ್ಚಾಗುತ್ತೆ. ಇದನ್ನು ನಾವು ಇಲ್ಲಿ ಈಗ ಕಾಮಗಾರಿ ಕೂಡ ಸದ್ಯದಲ್ಲಿ ಪ್ರಾರಂಭ ಆಗುತ್ತೆ. ನನ್ನ ಹತ್ರಕ್ಕೆ ಸುಮಾರು 8-10 ತಿಂಗಳಿಂದ ಈ ಭಾಗದ ಮುಖಂಡರುಗಳೆಲ್ಲರೂ ಬಂದಿದ್ವಿ. ನಮಗೆ ಹಳೆ ಅಂಗನವಾಡಿ ಕಟ್ಟಡ ಇದೆ, ಯಾಕಂದರೆ 20 ಲಕ್ಷ ಅಂಗನವಾಡಿ ಕಟ್ಟಡಕ್ಕೆ ಹಣ ಮಂಜೂರಾಗಿದೆ. ಅದನ್ನು ಶುರು ಮಾಡೋಣ ಅಂತ ಹೇಳಿದಾಗ ನಮ್ಮ ಇಲ್ಲಿರ್ತಕ್ಕಂಥ ಮುಖಂಡರು, ನಾನು ಎಲ್ಲರ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಎಲ್ಲರೂ ಒಟ್ಟಾಗಿ ಬಂದು ಒಗ್ಗಟ್ಟಾಗಿ ಬಂದು ನಮಗೆ ಇಲ್ಲಿ ಸಮುದಾಯ ಭವನ ಕಟ್ಕೊಡಿ ಅಂತ ಹೇಳಿದ್ರು. ನಾನು ಅವತ್ತು ಹೇಳಿದೆ, ಖಂಡಿತ ಆಯಿತು, ನಾನು ಏನಾದರೂ ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದೆ. ಈ ಥರ ಇಲ್ಲಿ ಬಂದು ಇವರೆಲ್ಲ ಇಲ್ಲಿ ಇರೋರು ಎಷ್ಟು ಜನ ಇದನ್ನು ಕೈ ಎತ್ತಿ ದಯವಿಟ್ಟು ಅವತ್ತು ಬಂದಿದ್ದವರೆಲ್ಲ. ಸೊ ಅವರೆಲ್ರಿಗೂ ಅವತ್ತು ಏನು ಹೇಳಿದೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಯಾವುದೇ ರೀತಿ ದ್ವೇಷ ಮಾಡುವಂಥದ್ದು ಮತ್ತೊಂದು ಮಾಡುವಂಥ ಕೆಲಸವನ್ನು ನಾನು ಮಾಡಲಿಲ್ಲ. ಅವತ್ತು ಹೇಳಿದೆ, ಖಂಡಿತ ಇದಕ್ಕೊಂದು ದಾರಿ ಹುಡುಕಿ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಈಗ 1.5 ಕೋಟಿ 1 ಕೋಟಿ ಕೊಡ್ತೀವಿ ಅಂದರು ನನಗೆ ಸ್ಲಮ್ ಬೋರ್ಡಲ್ಲಿ ತಾಲೂಕು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ. ನಾನು ಸಂಪೂರ್ಣವಾಗಿ ಹಣ ಜೊತೆಗೆ ಇನ್ನೂ 50 ಲಕ್ಷ ಬೇಕೇ ಬೇಕು ಅಂತ ಹೇಳಿ ಸೆಸ್ ಅಮೌಂಟಲ್ಲಿ ನಾವು ಪೂರ್ತಿ ಇಲ್ಲೇ ಕೆಳಗಡೆ ಅಂಗನವಾಡಿ ಕಟ್ಟಡ, ಮೇಲ್ಗಡೆ ಭವನ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಇಂಜಿನಿಯರ್ ನಾರಾಯಣ ಸ್ವಾಮಿ ಅವರನ್ನು ಕಳಿಸ್ಕೊಟ್ಟು ಇಲ್ಲಿ ಮೆಜರ್ಮೆಂಟ್ ಮಾಡಿಸಿ ನಾವು ಇಲ್ಲಿ ಮಾಡುವಂಥದ್ದಕ್ಕೆ ನಾವು ಆ ಸಂದರ್ಭದಲ್ಲಿ ನಾವು ವಿನ್ಯಾಸವನ್ನು ಮಾಡಿಸಿ ನಾನು ಆ ಸಂದರ್ಭದಲ್ಲಿ ಅದಕ್ಕೆ ಅಂದಾಜು ಎಷ್ಟಾಗುತ್ತೆ ಅಂತ ನೋಡಿದೆ. ನಂತರ ಸ್ಲಮ್ ಬೋರ್ಡ್ ಅವರು ಕೂಡ ನಾನು ಅದನ್ನು ಕೊಟ್ಟಾಗ ಅವರು ಮತ್ತೆ ಅದಕ್ಕೆ ಇನ್ನೊಂದಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಈಗ ಸೈಟ್ ಎಲ್ಲ ಕ್ಲಿಯರ್ ಆದಮೇಲೆ ನಮಗೆ ಸ್ವಲ್ಪ ಈ ಕಟ್ಟಡ ಮುಂದೆ ಇದೆ ಅಂತ ಹೇಳ್ತಾ ಇದ್ದಾರೆ, ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದನ್ನು ಬಿಟ್ಟು ನಾವು ಕಟ್ಟಬೇಕು, ಅದಕ್ಕೆ ನಾವು ಅದನ್ನೇ ಸ್ವಲ್ಪ ಬದಲಾವಣೆ ಮಾಡಿ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಅದೇ ರೀತಿ ಇಲ್ಲಿ ಅಶ್ವತ್ಥ ಕಟ್ಟೆ ಇದೆ, ಅಶ್ವತ್ಥ ಕಟ್ಟೆ ಕೂಡ ಅಭಿವೃದ್ಧಿಯನ್ನು ಮಾಡ್ತೀವಿ. ಎಷ್ಟು ಜನ ನಮ್ಮ ಮಾಳಪ್ಪಲ್ಲಿಯಲ್ಲಿ ನಮ್ಮ ಅಶ್ವತ್ಥ ಕಟ್ಟೆ ಮಾಡಿದ್ದೀವಿ, ಊರಲ್ಲಿ ಕೆಳಗಡೆ ಬಹಳ ಜನ ನೋಡಿರ್ತೀರ ಹೊಸದಾಗಿ. ಅದೇ ರೀತಿ ಮಾಡಬೇಕು ಅಂತ ಹೇಳಿದ್ದೀನಿ. ಕ್ಲೀನಾಗಿ ಗ್ರಾನೈಟ್ ಹಾಕಿ ನಾವು ಯಾವ ರೀತಿ ಮಾಡಿದ್ದೀವೋ ಅದೇ ರೀತಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದೀವಿ. ಇಷ್ಟೆಲ್ಲ ನಾವು 1.5 ಕೋಟಿಯಲ್ಲಿ ಮಾಡುವಂಥದ್ದಕ್ಕೆ ಮಂಜೂರು ಮಾಡಿಸಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಶಿಡ್ಲಘಟ್ಟದಲ್ಲಿ 24ನೇ ತಾರೀಕು ಇದಕ್ಕೆ ಅಧಿಕೃತವಾಗಿ ಶಿಲಾನ್ಯಾಸ ಮಾಡಿದ್ದಾರೆ. ಆದರೆ ನಾನು ಸ್ಥಳೀಯವಾಗಿ ಬಂದು ಇಲ್ಲಿ ಭೂಮಿ ಪೂಜೆ ಮಾಡಿ ತಮಗೆಲ್ರಿಗೂ ಮಾಹಿತಿ ಕೊಡಬೇಕು ಅಂತ ಹೇಳಿ ಇವತ್ತು ಸಮಯ ನಿಗದಿಯಾಗಿತ್ತು. ಬೆಳಗ್ಗೆ ಚಿಂತಾಮಣಿಯಲ್ಲಿ ವಿದ್ಯುತ್ ಚಿತಾಗಾರ 5 ಕೋಟಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಚಾಲನೆ ಕೊಟ್ಟು ನಾವು ಪಟಳಮ್ಮ ದೇವಸ್ಥಾನ ಹತ್ರ ಅಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬರುವಂಥದ್ದಕ್ಕೆ ಸಮಯ ಆಯಿತು. ಅದಕ್ಕೋಸ್ಕರ ತಾವೆಲ್ಲರೂ ಬಹಳಷ್ಟು ಸಮಯದಿಂದ ಕಾದಿದ್ರಿ. ಅದರಿಂದ ಮತ್ತೊಮ್ಮೆ ನಾನು ತಮ್ಮೆಲ್ಲರಲ್ಲಿ ಕ್ಷಮಾಪಣೆಯನ್ನು ಕೊಡ್ತೇನೆ. ಈಗ ಇಷ್ಟೆಲ್ಲ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ.
ಆದರೆ ಕೆಲವರು ನಮ್ಮ ಮೇಲೆ ಇಲ್ಲ ಸಲ್ಲದ ಸುಳ್ಳು ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಈಗ ತಮ್ಮ ಮುಂದೆ ಕಾಣ್ತಾ ಇದೆ ಇವತ್ತು ಸಾಕ್ಷಿ, ಏನೋ ಜಾಸ್ತಿ ದೂರ ಹೋಗ್ಬೇಕಾಗಿಲ್ಲ. ಏನಾದರೂ ಬರೀ ಯಾವುದೋ ಒಂದು ವಿಡಿಯೋ ಮಾಡಿ ಒಂದು ಸಿನಿಮಾ ತೋರಿಸ್ಕೊಟ್ಟು ಹೋಗುವಂಥದ್ದಲ್ಲ ಇದು. ಕೇವಲ ಒಂದು 300 ಮೀಟರ್ಗಳಲ್ಲಿ ನಿಮಗೆ ಇವತ್ತು ನಿಮ್ಮ ಕಣ್ಣು ಮುಂದೆ ಅಂಬೇಡ್ಕರ್ ಭವನ ವೇಗವಾಗಿ ಬಹಳ ವಿಶಿಷ್ಟವಾಗಿ ನಾವು ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಈಗಾಗಲೇ ಒಳಗಡೆ ಒಳ ವಿನ್ಯಾಸ ಕಾರ್ಯಕ್ರಮ ಕೆಲಸ ಕೂಡ ನಡೀತಾ ಇದೆ. ನಾನು ಆದಷ್ಟು ಫೆಬ್ರವರಿ ಕಡೆ ಒಳಗೆ ಮುಗಿಸ್ಬೇಕು ಅಂತಕ್ಕಂಥದ್ದನ್ನು ಇಟ್ಟಿದ್ದೀನಿ. ಯಾಕಂದರೆ ನಿಮಗೆ ಗೊತ್ತಿದೆ, ಇವತ್ತು ಕೆಲಸಗಳು ಮಾಡುವಂಥ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ತಾರೀಕು ಹೇಳಿದ್ರೆ ಆ ತಾರೀಕಿಗೆ ಆಗಲ್ಲ. ಅದಕ್ಕೆ ನಾನು ಅವ್ರ ಮೇಲೆ ಒತ್ತಡ ಹಾಕಿ ಈಗಾಗಲೇ ಸೈಡ್ ಪ್ಯಾನಲಿಂಗ್ ವರ್ಕ್ ಆಗ್ತಾ ಇದೆ. ಅಲ್ಲಿ 70 ಲಕ್ಷಕ್ಕೆ ವಿನ್ಯಾಸ ಮಾಡಿಸಿದೆ. ಅವೆಲ್ಲ ನನ್ನ ಹತ್ರ ಸಾಕ್ಷಿಗಳಿದ್ದಾವೆ. ಇದೇ ರೀತಿ ವಿಡಿಯೋ ಮಾಡಿಸಿರುವಂಥದ್ದು ಇದೆ. ನಂತರ ಮುಖಂಡರುಗಳು ಕೆಲವರು ಎಲ್ಲರನ್ನು ಕರೆಸಿ ಹೋದಾಗ, ಅಣ್ಣ ಇದು ಭಾಳ ಊರು ಹೊರಗಡೆ ಆಗುತ್ತೆ, ಇದನ್ನು ಊರು ಮಧ್ಯೆ ಕೊಡಿ ಅಂತ ಕೇಳೋದು. ಯಾವುದಕ್ಕೂ ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದಿರಾ ನಾನು ಊರು ಮಧ್ಯದಲ್ಲೇ ಕೊಡೋಣ ಅಂತ ಹೇಳಿ ಮಾಡಿದೆ. ಆದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 5 ಲಕ್ಷ ಇದ್ದಿದ್ದು 25 ಲಕ್ಷ ಆಯಿತು. 25 ಲಕ್ಷಕ್ಕೆ ಆಗೋದಿಲ್ಲ ಅಂಥೇಳಿ 1400 ಸೀಟ್ಗೆ ನಾನು ಆ ಸಂದರ್ಭದಲ್ಲಿ ವಿನ್ಯಾಸವನ್ನು ಮಾಡಿಸಿದ್ದೆ. ಅದರದ್ದು ಚಿತ್ರ ಇದೆ, ನನಗೆ ಮರ್ತ್ಬಿಟ್ಟೆ ಕೊಡು. ಹಿಂದೆ ಮಾಡಿಸಿದ್ದಿದೆ. ಇಲ್ಲ, ನನ್ನ ಹತ್ರ ಇದ್ದೆ, ಈಗ ಮಾತಾಡ್ತಾ ಇದ್ದೀನಿ. ಇಲ್ಲ, ನಾನು ಅದು ಆಗ್ತಿದ್ದೆ. ಯಾಕಂದ್ರೆ ಇಲ್ಲಿ ಸತ್ಯ ಗೊತ್ತಾಗಬೇಕು. ಹುಡುಗರಿಗೆ ಬಹಳಷ್ಟು ಜನಕ್ಕೆ ಸತ್ಯ ಗೊತ್ತಿಲ್ಲದೆ ಇರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಅದರಿಂದ ನಗರಸಭೆಯಿಂದ ಮಾಡೋಣ, ಅಂಬೇಡ್ಕರ್ ಕಲಾಭವನ ಮಾಡೋಣ ಅಂತಕ್ಕಂಥದ್ದನ್ನು ಮಾಡೋಣ. ಆದರೆ ನಗರಸಭೆ ದಾಖಲೆಯಲ್ಲಿ ಒಬ್ಬರು ಮಹಾನುಭಾವರೊಬ್ಬರು ಕೊಡುವಂಥದ್ದು ಮಾಡಿದ್ರು. ಆ ಮಹಾನುಭಾವರು ಅವ್ರ ಜೊತೆಲೇ ಇದ್ದಾರೆ. ಅಧ್ಯಕ್ಷರಾಗಿದ್ದಂಥವ್ರು ಮಹಾನುಭಾವರು ನಾವು ಅಂಬೇಡ್ಕರ್ ಕಲಾಭವನ ಅಂತ ಮಾಡಿಸಿರ್ತಕ್ಕಂಥದ್ದು. ಇಷ್ಟೆಲ್ಲ ನಾವು ಮಾಡಿದಾಗ ಕೂಡ ಇವರು ನಾನಾ ರೀತಿಯಾಗಿ ನಮ್ಮ ಮೇಲೆ ಅಪಪ್ರಚಾರಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಅಪಪ್ರಚಾರಗಳನ್ನು ಮಾಡ್ತಕ್ಕಂಥವ್ರಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ. ಆಯಿತು, 25 ಲಕ್ಷ ಇದ್ದಿದ್ದು 50 ಲಕ್ಷ ಆಯಿತು ಸರ್ಕಾರದಲ್ಲಿ, 50 ಲಕ್ಷ ಇದ್ದಿದ್ದು 75 ಆಯಿತು, 1 ಕೋಟಿ ಆಯಿತು. ಕಡೆಗೆ ಸರ್ಕಾರದಿಂದ 2 ಕೋಟಿ ಅಂಬೇಡ್ಕರ್ ಭವನಕ್ಕೆ, ತಾಲೂಕು ಮಟ್ಟದ ಅಂಬೇಡ್ಕರ್ ಭವನಕ್ಕೆ 2 ಕೋಟಿ ಕೊಡೋದು ಅಂತಾಯಿತು. ಜಿಲ್ಲಾ ಮಟ್ಟದ ಅಂಬೇಡ್ಕರ್ ಭವನಕ್ಕೆ ಸುಮಾರು 4 ಕೋಟಿ ಅಂತೇಳಿ ತೀರ್ಮಾನ ಆಯಿತು. ಈ ರೀತಿ ಆದಂಥದ್ದನ್ನು ಹಿಂದೆ ಪರವಾಗಿಲ್ಲ, ಉದ್ದೇಶ ಇಷ್ಟೇ. ನಾವು ಮಾಡಿರುವಂಥ ವಿನ್ಯಾಸಕ್ಕೆ ಸುಮಾರು 10 ಕೋಟಿ ಮೇಲಾಗುತ್ತೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಷ್ಟು ದುಡ್ಡು ಕೊಡೋದಿಲ್ಲ. ನಾವು ಅದನ್ನು ಪೂರ್ಣ ಮಾಡಬೇಕಾದ್ರೆ ನಾವು ಮುನ್ಸಿಪಾಲ್ಟಿಯಿಂದ ಮಾಡಿದ್ರೆ ಯಾವುದಾದ್ರೂ ಒಂದು ಅನುದಾನ ಅದಕ್ಕೆ ಒದಗಿಸ್ಕೊಡ್ಬೋದು ಅಂತ ನಾನು ಹೇಳಿದೆ. ಆದರೆ ದುರಾದೃಷ್ಟ ಅದನ್ನು ನನ್ನ ವಿರುದ್ಧವಾಗಿ ಅಪಪ್ರಚಾರ ಮಾಡಿದೆ. ಇಷ್ಟೆಲ್ಲ ಆದರೂ ಈಗ 10 ವರ್ಷದಲ್ಲಿ ಏನಾಯಿತು ಅನ್ನೋದು ನೀವು ನೋಡಿದ್ದೀರಾ. ನನಗೆ ಸಮಾಧಾನವೇ ಇರಲಿಲ್ಲ. ನಾನು ಚುನಾವಣೆ ಗೆದ್ದ ನಂತರ ಮಂತ್ರಿ ಆದ ಕೂಡಲೇ ಮೊದಲು ಭೇಟಿ ಕೊಟ್ಟಿದ್ದು ಏನು ಅಪೂರ್ಣ ಆಗಿರ್ತಕ್ಕಂಥ ಅಂಬೇಡ್ಕರ್ ಭವನಕ್ಕೆ ನಾನು ಭೇಟಿ ಕೊಟ್ಟಿದ್ದೆ. ನನಗೆ ಆಶ್ಚರ್ಯ ಆಯಿತು. ಇಷ್ಟು ನನ್ನ ವಿರುದ್ಧವಾಗಿ ಅಪಪ್ರಚಾರ ಮಾಡಿದಂಥವರು ಇಷ್ಟು ಇವರಿಗೆ ಬದ್ಧತೆ ಇದೆಯಾ, ಈ ಥರ ಬದ್ಧತೆಯನ್ನು ಅವರು ವ್ಯಕ್ತಪಡಿಸಿದಾರಲ್ಲ ಅಂತ ನನಗೆ ನೋವಾಯಿತು. ಆದರೆ ಏನು ಮಾಡೋದು, ಜನ ಇವತ್ತಿಗೂ ಕೆಲವರು ಅರ್ಥ ಮಾಡ್ಕೊಳ್ತಾರೆ. ಸರ್ಕಾರದಿಂದ ಬಂದಂಥ 2 ಕೋಟಿ, ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್ ಅದರಲ್ಲಿ 1 ಕೋಟಿ, ಇನ್ನು ಅವರು ಕಡೆಯದಾಗಿ ಲಾಸ್ಟಲ್ಲಿ ಶಾಸಕರ ಅನುದಾನದಲ್ಲಿ 1 ಕೋಟಿಯನ್ನು ಅವರು ಕೊಟ್ಟಿದ್ರು. ಇದರಲ್ಲಿ 3.25 ಕೋಟಿ ಖರ್ಚಾಗಿದೆ. 4 ಕೋಟಿಗೆ 3.25 ಕೋಟಿ. ತರಾತುರಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೋದ್ರು ಚುನಾವಣೆ ಮುಂಚೆ. ಅದೆಲ್ಲ ಬೇರೆ ಬೇರೆ ರೀತಿಯಾಗಿ ಅದು ಚುನಾವಣಾ ನೀತಿ ಸಂಹಿತೆ ಬಂದು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಲಿಲ್ಲ. ಬಹುಶಃ ಉದ್ಘಾಟನೆ ಆಗ್ಬಿಟ್ಟಿದ್ರೆ ನಾವೇನು ಮಾಡೋಕ್ಕಾಗ್ತಾ ಇರಲಿಲ್ಲ.
ಯಾಕಂದ್ರೆ ಅಂಬೇಡ್ಕರ್ ಅವರು ಇವತ್ತು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ನಿಂತು ಮಾತಾಡುವಂಥದ್ದಕ್ಕೆ ಅವಕಾಶ ಇದೆ. ಅವರಿಗೆ ಗೌರವ ತರುವಂಥದ್ದು, ಅವರಿಗೆ ಚಿರಕಾಲ ಇವತ್ತು ಉಳಿತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನನ್ನ ಬದ್ಧತೆ. ಬಹುಶಃ ಅಂಬೇಡ್ಕರ್ ಅವರೇ ಬಹುಶಃ ಇದು ಉದ್ಘಾಟನೆ ಆಗಲಿಕ್ಕೆ ಬಿಡಲಿಲ್ಲ ಅಂತೇನೋ ಅನ್ಸುತ್ತೆ ನನಗೆ. ಯಾಕಂದ್ರೆ ಇವತ್ತು ಇಷ್ಟೆಲ್ಲ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ಮೊದಲನೇ ಬಾರಿ ಅಂದಾಜು ಮಾಡಿಸಿದಾಗ ನಮ್ಮ ಇಂಜಿನಿಯರ್ಗಳು 9 ಕೋಟಿ ಸಾಕು ಸರ್ ಅಂತ ಹೇಳಿದ್ರು. ಆದರೆ ಅಲ್ಲಿ ಕಲ್ಲಿ ಇಟ್ಟು ನಾವು ಕೆಲಸ ಮಾಡೋಕ್ಕೆ ಶುರು ಮಾಡೋಷ್ಟರಲ್ಲೇ ನೋಡಿದ್ರೆ ಒಂದಕ್ಕೊಂದು ಜಾಸ್ತಿ ಆಗ್ತಾ ಹೋಯ್ತು. ಅಲ್ಲಿ ಕೆಲವೆಲ್ಲ ತೆಗೆದಾಕೋ ಪರಿಸ್ಥಿತಿ ಬಂತು. ಹೊರಗಡೆಯಿಂದ ಹೊಸದಾಗಿ ಕಾಲಮ್ ಮಾಡಿ ಸಭಾಂಗಣ 50 ಅಡಿ ಇದ್ದಿದ್ದನ್ನು 70 ಅಡಿ ಮಾಡಿದ್ದೀವಿ. 70 ಅಡಿ ಮಾಡೋದ್ರ ಜೊತೆಗೆ ಆ ಕಡೆ ಈ ಕಡೆ ಹೋಗುವಂಥದ್ದು ಮತ್ತು ಹಿಂದ್ಗಡೆ ಪಾರ್ಕಿಂಗ್ ಮಾಡಿ ಬಿಲ್ಡಿಂಗ್ ಅನ್ನ ಉದ್ದ ಮಾಡಿ 320 ಆಸನ ಇರುವಂಥದ್ದನ್ನ 850 ಆಸನಗಳಿಗೆ ಮಾಡುವಂಥ ಕೆಲಸವನ್ನು ಮಾಡಿದೆ. 850 ಆಸನಗಳು ಮಾಡೋದು ಒಂದೇ ಅಲ್ಲ, ಇದು ಸುಸಜ್ಜಿತವಾಗಿ ಆಗಬೇಕು, ಒಳ್ಳೆ ಧ್ವನಿವರ್ಧಕ ಇರಬೇಕು, ಹವಾನಿಯಂತ್ರಣ ವ್ಯವಸ್ಥೆ ಇರಬೇಕು. ರಾಜ್ಯದಲ್ಲಿ ಮಿಲ್ಲರ್ ರಸ್ತೆಯಲ್ಲಿ ಇರುವಂಥ ಅಂಬೇಡ್ಕರ್ ಭವನ ಬಿಟ್ಟರೆ ಆನೇಕಲ್ಲಲ್ಲಿ ನಮ್ಮ ಶಾಸಕರು ಸ್ನೇಹಿತರು ಶಿವಣ್ಣವರು ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಇದ್ದಾಗ ಸುಮಾರು 13 ಕೋಟಿ ಅವರು ವಿಶೇಷವಾಗಿ ಮಂಜೂರು ಮಾಡಿಸ್ಕೊಂಡಿದ್ರು. ಅವರು ಅವ್ರದ್ದು ನಡೀತಾ ಇದೆ. ಅವರು 1000 ಸೀಟು ಅಂತ ನನಗೆ ಹೇಳ್ತಾ ಇದ್ದಾರೆ. 1000 ಆಸನಗಳ 1000 ಜನ ಅಲ್ಲಿ ಕೂರುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರು ಪ್ರಾರಂಭದಲ್ಲೇ ದೊಡ್ಡದಾಗಿ ವಿನ್ಯಾಸ ಮಾಡಿಸಿದ್ರು. ನಾವೀಗಾಗಲೇ ಕಟ್ಟಿರುವಂಥ ಕಟ್ಟಡಕ್ಕೆ ಅದನ್ನು ದೊಡ್ಡದು ಮಾಡುವಂಥದ್ದು. ಪೂರ್ತಿ ಕಟ್ಟಡ ತೆಗೆಯೋಂಗಿಲ್ಲ. ಪೂರ್ತಿ ಕಟ್ಟಡ ತೆಗೆದ್ರೆ ಸುಮಾರು 3.25 ಕೋಟಿ ಖರ್ಚು, ಸರ್ಕಾರಿ ದುಡ್ಡು ವ್ಯರ್ಥ ಆಗುತ್ತೆ. ಇದು ಮಾಡೋದು ತಪ್ಪಾಗುತ್ತೆ ಅಂಥೇಳಿ ಇರೋದ್ರಲ್ಲೇ ನಾವು ಯಾವ ರೀತಿ ಇದನ್ನು ಬದಲಾವಣೆ ಮಾಡ್ಬೋದು ಅಂಥೇಳಿ ಆ ಒಂದು ಪ್ರಯತ್ನವನ್ನು ಮಾಡಿ ನಾವು ಅದನ್ನು ಇರೋದ್ರಲ್ಲೇ ಒಂದು ಸುಂದರವಾಗಿ ಒಂದು ಅಚ್ಚುಕಟ್ಟಾಗಿ ಆಗುವಂಥದ್ದಕ್ಕೆ ಒಂದು ವಿನ್ಯಾಸವನ್ನು ಮಾಡಿಸಿ ಈಗ ಒಂದೊಂದು ದಿನೇ ಅದನ್ನು ಕಾಮಗಾರಿ ನೋಡಿದಾಗ ಇನ್ನೂ ಹೆಚ್ಚು ಬೇಕು ಅಂತ ಹೇಳಿದ್ರು ಕೊಟ್ಟರು. ಅದಕ್ಕೆ ನಾನು ಅದರಲ್ಲಿ 5,40,00,000 ಕೊಟ್ಟೆ. ಈಗ ಅದು ಜಿಲ್ಲಾಧಿಕಾರಿಗಳು ಟೆಂಡರ್ ಅಪ್ರೂವಲ್ ಇದು ಎಸ್ಟಿಮೇಟ್ ಅಪ್ರೂವಲ್ ಮಾಡಿದ್ದಾರೆ. ಕಾಮಗಾರಿ ಅಂತೂ ನಿಲ್ಲಿಸಿಲ್ಲ, ಕಾಮಗಾರಿ ನಡೀತಾ ಇದೆ. ಕಡೆಗೆ ಕೆಳಗಡೆ ಆ ಡೈನಿಂಗ್ ಹಾಲು ಮಾಡಿರುವಂಥದ್ದೆಲ್ಲ ನೋಡಿ ಯಾಕೋ ನಮಗೆ ಇಷ್ಟೆಲ್ಲ ಮೇಲ್ಗಡೆ ಚೆನ್ನಾಗಿ ಮಾಡಿ ಆ ಕೆಳಗಡೆ ಕೈ ತೊಳೆಯೋ ಜಾಗ, ಟಾಯ್ಲೆಟು ಇವೆಲ್ಲ ಅಷ್ಟು ಚೆನ್ನಾಗಿಲ್ಲ ಅಂಥೇಳಿ ನಾನು ಮತ್ತೆ ನಮ್ಮ ಆರ್ಕಿಟೆಕ್ಟ್ಗೆ ಅದು ಪೂರ್ತಿ ತೆಗೆದುಬಿಡಿ ಅಂಥೇಳಿ, ಆಮೇಲೆ ಎಂಟ್ರೆನ್ಸಲ್ಲಿ ಸ್ವಲ್ಪ ಗ್ರ್ಯಾಂಡ್ ಆಗಿರಬೇಕು. ಈಗ ಲಿಫ್ಟ್ ಆಗ್ತಾ ಇದ್ದೀವಿ, ಮುಂದೆ ಇರ್ತಕ್ಕಂಥ ಏನು ಎಲಿವೇಶನ್ ಪೂರ್ತಿ ಚೇಂಜ್ ಮಾಡ್ತಾ ಇದ್ದೀವಿ, ಇವೆಲ್ಲ ಮಾಡಿದ್ದೀವಿ. ಇದಕ್ಕಿನ್ನ 50 ಲಕ್ಷ ಹೆಚ್ಚುವರಿ ಬೇಕು ಅಂತ ಹೇಳಿದ್ರು. ಅದನ್ನು ನಾನು ಶಾಸಕರ ಅನುದಾನದಲ್ಲಿ ಕೊಡ್ತೀನಿ, ಮತ್ತೆ ಇನ್ನು ಬೇರೆ ಅನುದಾನಕ್ಕೆ ಕಾಯೋದು ಬೇಡ. ನಾವು ಏನೇ ಆಗಲಿ ಏಪ್ರಿಲ್ 14ಕ್ಕೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಆ ಒಂದು ಅಂಬೇಡ್ಕರ್ ಭವನದಲ್ಲೇ ಆಗಬೇಕು. ಅಷ್ಟರೊಳಗೆ ಕಾಮಗಾರಿ ಪೂರ್ಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೆ ನಾನು ಪ್ರತಿ ದಿವಸ ಏನಾಗ್ತಾ ಇದೆ ಅಂತೇಳಿ ಅದರ ಫೋಟೋಸ್ ಎಲ್ಲ ತರಿಸ್ಕೊಂಡು ಏನಾಗಬೇಕು, ಏನು ತಯಾರು ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಿರಂತರವಾಗಿ ಅವರಿಗೆ ಸೂಚನೆಗಳನ್ನು ಕೊಟ್ಟು ನಾನು ಕೆಲಸವನ್ನು ಬಾರದಿಂದ ಮಾಡುವಂಥದ್ದಕ್ಕೆ ಮಾಡ್ತಾ ಇದ್ದೀನಿ. ನಾನು ಫೆಬ್ರವರಿ ಕಡೆಗೆ ಆಗಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀನಿ. 3 ತಿಂಗಳಲ್ಲಿ ಆಗಬೇಕು. ಈಗಾಗಲೇ ಲಿಫ್ಟ್ಗೆ ಆರ್ಡರ್ ಮಾಡಿದ್ದಾರೆ, ಧ್ವನಿವರ್ಧಕದ ವ್ಯವಸ್ಥೆಗೆ ಆರ್ಡರ್ ಮಾಡಿದ್ದಾರೆ, ಇವೆಲ್ಲ ಆರ್ಡರ್ ಮಾಡಿದ್ದಾರೆ. ಮುಂದೆ ಏನು ಕಟ್ಟಡದ ಕೆಲಸ ಆಗೋದು ಆಗ್ತಾ ಇದೆ, ಒಳಗಡೆ ಏನಾಗಬೇಕು ಅದು ಒಳಗಡೆ ಕೆಲಸ ಆಗ್ತಾ ಇದೆ. ನಾನು ಯಾಕೆ 1 ತಿಂಗಳು ಮುಂಚೆ ಹೇಳಿದೆ ಅಂದರೆ ಅಕಸ್ಮಾತ್ ಒಂದು 10-15 ದಿವಸ ಆಚೆ ಈಚೆ ಆಗ್ಬೋದು ಅನ್ನೋ ಕಾರಣದಿಂದ ದೇವಸ್ಥಾನಕ್ಕೆ, ಹಳೆ ದೇವಸ್ಥಾನಕ್ಕೆ 20 ಲಕ್ಷ ಕೊಟ್ಟಿದ್ದೀವಿ. ಇವೆರಡಕ್ಕೆ ಬಿಟ್ಟರೆ ಇನ್ಯಾವುದಕ್ಕೂ 10 ಲಕ್ಷದ ಮೇಲೆ ಎಲ್ಲೂ ಕೊಟ್ಟಿಲ್ಲ ನಾವು. ಕಾರಣ ಎಲ್ಲ ಕಡೆ ಇವತ್ತು ಕೆಲಸ ಆಗಬೇಕು, ಎಲ್ಲ ದೇವಸ್ಥಾನಗಳ ಬೇಡಿಕೆ ಇದೆ. 5 ಲಕ್ಷ ಕೆಲವು ಕಡೆ ಕೊಟ್ಟಿದ್ದೀವಿ, 10 ಲಕ್ಷ ಕೊಟ್ಟಿದ್ದೀವಿ.
ಚಿಂತಾಮಣಿ ಟೌನಲ್ಲಿ ಇವತ್ತು ನಾವು ವೆಂಕಟಗಿರಿ ಕೋಟೆ ಕಾಲೋನಿಗೆ 10 ಲಕ್ಷ ಕೊಟ್ಟಿದ್ದೀವಿ, ಜೇಜಾ ಕಾಲೋನಿಗೆ 10 ಲಕ್ಷ ಕೊಟ್ಟಿದ್ದೀವಿ. ನಾವು ಇಲ್ಲಿ 10 ಲಕ್ಷ ಕೊಟ್ಟಿದ್ದೀವಿ, ಶಾಂತಿನಗರಲ್ಲಿ 10 ಲಕ್ಷ ಕೊಟ್ಟಿದ್ದೀವಿ. ಈ ರೀತಿ ನಾವು ಆಮೇಲೆ ಆಶ್ರಯ ಬಡಾವಣೆಯಲ್ಲಿ 10 ಲಕ್ಷ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಕೊಟ್ಟಿದ್ದೀವಿ. ಈಗ ನಮಗೆ ತಪ್ತೇಶ್ವರ ಕಾಲೋನಿಯಲ್ಲಿ ಇದೇ ರೀತಿ ಒಂದು ಬೇಡಿಕೆ ಇದೆ. ಒಂದು ಸಮುದಾಯ ಭವನ, ಅಂಗನವಾಡಿ ಇವೆಲ್ಲ ಒಂದು ಒಟ್ಟಾಗಿ ಬೇಡಿಕೆ ಇದೆ. ಅದಕ್ಕೆ ಆ ಜಾಗ ಎಲ್ಲ ಸ್ವಲ್ಪ ಗುರುತಿಸಿ ಅಂತ ನಮ್ಮ ಅಲ್ಲಿ ನಗರಸಭಾ ಸದಸ್ಯರು ಹರೀಶ್ ಅವರಿಗೆ ನಾನು ಹೇಳಿದ್ದೀನಿ. ನಂತರ ಅಲ್ಲಿ ಏನು ಮಾಡಬೇಕು ಅನ್ನೋದನ್ನ ಮುಂದೆ ಅಲ್ಲಿ, ಯಾಕಂದರೆ ಅದು ದೊಡ್ಡ ಕಾಲೋನಿ ಇದೆ, ಅಲ್ಲಿ ಏನು ಮಾಡಬೇಕು ಅನ್ನೋದಂಥದ್ದು ನಾವು ಮುಂದೆ ಮಾಡೋದಕ್ಕೆ ಅದಕ್ಕೆ ನನ್ನ ಗಮನದಲ್ಲಿದೆ. ಅದೇ ರೀತಿ ವೆಂಕಟಗಿರಿ ಕೋಟೆ ಕಾಲೋನಿಯಲ್ಲೂ ಭಾಳ ಹಿಂದಿನಿಂದ ಅಲ್ಲೊಂದು ಭವನ ಆಗಬೇಕು ಅಂತೇಳಿ ಒಂದು ಜಾಗ ಇದೆ ರವಿ, ಅಲ್ಲಿ ಜಾಗ ಇದೆ. ಅಲ್ಲಿ ಮುಂದೆ ನಾನು ಅಲ್ಲಿ ಏನಾದರೂ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ಇದೆ. ಈ ರೀತಿ ಎಲ್ಲೆಲ್ಲಿ ಏನೇನು ಆಗಬೇಕು ಕಾಲೋನಿಗಳಲ್ಲಿ ಅನ್ನೋಂಥದ್ದಕ್ಕೆ ಭಾಳಷ್ಟು ಜವಾಬ್ದಾರಿಯಿಂದ ನಾನು ಇವತ್ತು ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಹುಡುಗರು ಕೆಲವು ಕೇಳಿದ್ರು, ಅಣ್ಣ 10 ಲಕ್ಷ ರೂಪಾಯಿ ಸಾಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಖಂಡಿತ ಈಗ ನಾನು ಹೇಳುವಂಥದ್ದು, ಈಗ ವಿನ್ಯಾಸ ಮಾಡಿಸಿ ನಾನು ಹೇಳುವಂಥದ್ದು, ದಯವಿಟ್ಟು ನಾನು ಒಂದೇ ಕಡೆ 50 ಲಕ್ಷ ಹಂಗೆಲ್ಲ ಕೊಡೋಕೆ ಹೋದರೆ ಬೇರೆ ಕಡೆನೂ ನನಗೆ ಒತ್ತಡ ಬರ್ತದೆ. ಈಗ ವೆಂಕಟಗಿರಿ ಕೋಟೆ ಕಾಲೋನಿಯವರು 10 ಲಕ್ಷ ನಮ್ಗೆ ಸಾಕಾಗಲ್ಲ, ಜಾಸ್ತಿ ಬೇಕು ಅಂತ ಇದ್ದಾರೆ. ನೀವೊಂದು ವಿನ್ಯಾಸ ಮಾಡಿ, ನೀವುಗಳು ಸ್ವಲ್ಪ ಪ್ರಯತ್ನ ಮಾಡಿ. ನಾನು ಮತ್ತೆ, ಯಾಕಂದರೆ ಮತ್ತೆ ಇನ್ನು ಸ್ವಲ್ಪ ದುಡ್ಡು ಕೊಡ್ತೀನಿ, ಎಷ್ಟು ಕೊಡ್ತೀನಿ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ. ಮತ್ತೆ ಇನ್ನು ಸ್ವಲ್ಪ ದುಡ್ಡು ಕೊಡ್ತೀನಿ, ವೆಂಕಟಗಿರಿ ಕೋಟೆಗೂ ಕೊಡಬೇಕಾಗುತ್ತೆ, ಇಲ್ಲೂ ಕೊಡಬೇಕಾಗುತ್ತೆ, ನೋಡ್ಕೊಂಡು ಕೊಡ್ತೀನಿ. ಯಾಕಂದರೆ ಈಗ ಏನಾಗುತ್ತೆ, ಈಗ ಕೊಟ್ಟಿರೋಂಥ ಊರುಗಳಲ್ಲೂ ಇನ್ನೂ ಜಾಸ್ತಿ ಕೊಡಿ ಅಂದರೆ ನಾನು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಇದನ್ನು ನಾನು ಖಂಡಿತ ಅದಕ್ಕೆ ಇನ್ನೂ ನಾನು ಸ್ವಲ್ಪ ದುಡ್ಡು ಕೊಡೋಕ್ಕೆ ತಯಾರಿದ್ದೀನಿ. ದಯವಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ವಿನ್ಯಾಸ ಮಾಡಿಸುವಂಥದ್ದು ಮಾಡಿಕೊಂಡು ಮಾಡೋಣ, ಮುಂದುವರ್ಸೋಣ. ಈ ರೀತಿ ಒಂದು ಮಾಡ್ತಾ ಇದ್ದೀನಿ. ಮತ್ತೊಂದು, ಚಿಂತಾಮಣಿಯಲ್ಲಿ ಇವತ್ತು ಎಲ್ಲ ಸಮುದಾಯಗಳು ವಿವಿಧ ಸಂದರ್ಭಗಳಲ್ಲಿ ಜಯಂತಿಗಳನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಬೇಡಿಕೆ, ನಮ್ಮ ಸಮುದಾಯದ ಜನರಿಗೆ ಒಳ್ಳೆಯದಾಗುವಂಥದ್ದಕ್ಕೆ ನೀವು ಜಾಗ ಕೊಡಬೇಕು, ಸರ್ಕಾರಿ ಜಾಗ ಅಂಥೇಳಿ ಬಹುಶಃ ಎಲ್ಲರನ್ನೂ ಕೇಳ್ಕೊಂಡು ಬಂದಿರ್ತಾರೆ. ಹಿಂದೆ ಇದ್ದಂಥ ಶಾಸಕರನ್ನು ಕೇಳಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ, ನಮ್ಮನ್ನೂ ಕೇಳಿದೆ. ನಾನು ಇದಕ್ಕೆ ಏನಾದರೂ ಒಂದು ದಾರಿ ಹುಡುಕಬೇಕು ಅಂಥೇಳಿ 1.5 ವರ್ಷದಿಂದ ಇದಕ್ಕೊಂದು ಪ್ರಯತ್ನ ಮಾಡಿ ನನ್ನ ಕೈಲಾದಷ್ಟು ಈ ಒಂದು ಸಂದರ್ಭದಲ್ಲಿ ದಾರಿ ಹುಡುಕೋಣ ಅಂತ ಹೇಳಿ ನಾವು ಈಗೇನೋ ತಾವು ಬೆಂಗಳೂರು ರಸ್ತೆಯಲ್ಲಿರುವಂಥ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಡ ಏನಾಗ್ತಾ ಇದೆ, ಅದರ ಹಿಂಭಾಗ ಕಟ್ಟಡ ಏನು ಮೇಲೆ ಬರ್ತದೆ, ಅದರ ಹಿಂಭಾಗ, ಬೆಟ್ಟದ ಹಿಂಭಾಗದಲ್ಲಿ ಸುಮಾರು 30-34 ಎಕರೆ ಜಾಗ ನಾವು ಗುರುತಿಸಿ ಅದನ್ನು ಅಲ್ಲಿ ನಾವು ಈಗಾಗಲೇ ನಾನು 24 ಸಮುದಾಯಗಳು ಮತ್ತು ವಿವಿಧ ಸಂಘ ಇದಕ್ಕೆ ಕೊಡುವಂಥದ್ದಕ್ಕೆ ಪತ್ರ ಕೊಟ್ಟಿದ್ದೀನಿ DC ಅವರಿಗೆ. ಅದರಲ್ಲಿ ನಿನ್ನೆ ಸಂಜೆ 18 ಸಮುದಾಯಗಳದ್ದು ಮಂಜೂರಾಗಿದೆ. ಇನ್ನು 1-2 ಸಮುದಾಯಗಳದ್ದು ಅದು ಯಾರ ಹೆಸರಿಗೆ ಕೊಡಬೇಕು ಅಂತಕ್ಕಂಥದ್ದು ಸಮಸ್ಯೆ ಇತ್ತು. ಯಾವುದು ವೈಯಕ್ತಿಕ ಸಂಘಕ್ಕೆ ಕೊಡೋಕ್ಕೆ ಬರೋದಿಲ್ಲ, ಎಲ್ಲ ಇಲಾಖೆ ಹೆಸರಲ್ಲಿ ನಾವು ಕೊಡುವಂಥದ್ದಾಗತ್ತೆ. ನಾನು ಯಾವುದಕ್ಕೂ ಸಮುದಾಯ ಭವನ ಅಂತಕ್ಕಂಥ ಹೆಸರು ಕೊಟ್ಟಿಲ್ಲ, ಶೈಕ್ಷಣಿಕ ಅಧ್ಯಯನ ಕೇಂದ್ರ ನಿರ್ಮಾಣಕ್ಕೆ ಅಂತೇಳಿ ಇಂಥ ಸಮುದಾಯಗಳ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಾನು ಹೇಳೋದು. ಯಾಕೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವತ್ತು ಅಂಬೇಡ್ಕರ್ ಭವನ 850 ಸೀಟ್, ನಾನು ಪಾಲಿಟೆಕ್ನಿಕ್ಗೆ 76 ಕೋಟಿ ಕೊಡಿಸಿದ್ದೀನಿ. ಅಲ್ಲಿ ಒಂದು 850 ಸೀಟ್ದು ವಿನ್ಯಾಸ ಮಾಡಿಸಿದ್ದೆ. ಆದರೆ ಈಗ ನಾನು ತಕ್ಷಣ ಯೋಚನೆ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಭವನ ಮಾಡಿಸಿದ್ದೀನಿ. ನಾನು ಮಂತ್ರಿ ಆದಮೇಲೆ ನಿಂತೋಗಿದ್ದಂಥದ್ದಕ್ಕೆ 6 ಕೋಟಿ ಕೊಡಿಸಿ ಪೂರ್ಣ ಮಾಡಿಸಿ ಭಾಳ ಚೆನ್ನಾಗಿದೆ. ಆದರೆ ಅಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ, ಸರಿಯಾದ ರೀತಿ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ನಾನು ಯೋಚನೆ ಮಾಡಿದೆ, ಪಾಲಿಟೆಕ್ನಿಕಲ್ ಮಾಡಿದ್ರೆ ಎಷ್ಟು ಕಾಲೇಜುಗಳಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ವರ್ಷದಲ್ಲಿ ಎಷ್ಟು ದಿವಸ ಮಾಡ್ತಾರೆ. ಈಗ ನೀವೇ ನೋಡಿದ್ದೀರಾ, ಈಗ ಛತ್ರಪಿಕಟ್ಟು ಯಾರ್ಯಾರು ಅದರಿಂದ ಕುಮ್ಮಕ್ಕು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೇಳಕ್ ಹೋಗಲ್ಲ. ಅವರೆಲ್ಲ ಕುಮ್ಮಕ್ಕು ಕೊಟ್ಟು ಅದನ್ನು ಇವತ್ತು ನನ್ನ ಮೇಲೆ ಏನು ಅಪಪ್ರಚಾರ ಮಾಡುವಂಥದ್ದಕ್ಕೆ ಪ್ರಯತ್ನ ಪಟ್ಟರು. ಭಾಳಷ್ಟು ಜನ ರಾಜ್ಯ ಮಟ್ಟದ ದಲಿತ ಮುಖಂಡರನ್ನ ಸಂಪರ್ಕ ಮಾಡಿದ್ರು. ಕೆಲವರೆಲ್ಲ ನನಗೆ ಮಾತಾಡಿದ್ರು. ಅವ್ರಿಗೆಲ್ಲರಿಗೂ ನಾನು ಆ ವಿಡಿಯೋ ಕಳಿಸಿದೆ. ನಾವೇನು ಅಂಬೇಡ್ಕರ್ ಭವನ ಮಾಡ್ತಾ ಇದ್ದೀವಿ ಅನ್ನೋದನ್ನ ವಿಡಿಯೋ ಕಳಿಸಿದಾಗ ಅವ್ರು ಹೇಳಿದ್ರು, ತಲೆ ಕೆಡಿಸ್ಕೋಬೇಡಿ ಡಾಕ್ಟ್ರೆ, ಇದು ಯಾರೋ ಕೆಲವರು ಇರ್ತಾರೆ ನಮ್ಮಲ್ಲೇ ಕೆಲವರು, ಅವರಿಗೆ ಅರ್ಥ ಆಗೋದಿಲ್ಲ ಕೆಲವು ವಿಚಾರ,
ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನೀವು ಮುಂದುವರಿಸಿ ಅಂತ ನನಗೆ ಅವರೆಲ್ಲ ಪ್ರೋತ್ಸಾಹ ಮಾಡ್ತಾರೆ. ಯಾಕಂದರೆ ಇವ್ರು ಏನು ಅಂದ್ಕೊಂಡಿದ್ದಾರೆ, ಇವರು ಎಲ್ಲರನ್ನೂ ಯಾಮಾರಿಸ್ಬೋದು ಅಂತಕ್ಕಂಥ. ಪಾದಯಾತ್ರೆ ಹೊರಟರು ಬೆಂಗಳೂರಿಗೆ ಅಂತ, ಎಷ್ಟು ಜನ ಇದ್ರು ನೀವೇ ನೋಡಿದ್ರು. ಫ್ರೀಡಮ್ ಪಾರ್ಕಲ್ಲಿ ಕರ್ಕೊಂಡೋಗಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅಲ್ಲಿ ಎಷ್ಟು ಜನ ಇದ್ರು ಅಂತ ಗೊತ್ತಿದೆ. ಈ ರೀತಿಯಾಗಿ ಉದ್ದೇಶ ಒಳ್ಳೇದಿರಬೇಕು. ಕೆಟ್ಟ ಉದ್ದೇಶ ಇದ್ರೆ ಜನನು ಯಾರು ಸಹಕಾರ ಕೊಡಲ್ಲ. ಇವತ್ತಿಲ್ಲಿರುವಂಥ ಅಧಿಕಾರಿಗಳು ಯಾವ ಜಾತಿಯವರು ಹೆಚ್ಚು ಜನ ಇದ್ದಾರೆ. ನಮ್ಮ ಶ್ರೀನಿವಾಸ್ ಅವ್ರಿಗೆ ನಾವು ಏನ್ ಮಾಡಿದಪ್ಪ, ಅವ್ರಿಗೆ ನೋಟ್ರಿ ಮಾಡಿಸ್ಕೊಟ್ಟೆ. ಅವು ಯಾವ ಜನಾಂಗಕ್ಕೆ ಸೇರ್ತವ್ರು? ನಮ್ಮ ನಾರ್ಮಕ್ಳಲ್ಲಿ ಯಾವ ಜನಾಂಗಕ್ಕೆ ಸೇರ್ತವ್ರು ಅವರು? ಯಾಕೆ ಈ ರೀತಿಯಾಗಿ ಸುಳ್ಳು ಸುಳ್ಳು ನಮ್ಮ ಮೇಲೆ ಮಾಡ್ತೀರಾ? ಬರೀ ಓಟ್ಗೋಸ್ಕರನೇ ನೀವು ಮಾಡುವಂಥದ್ದಾದ್ರೆ ತಾವು ಮತದಾರರು, ತಾವು ಬುದ್ಧಿವಂತರು, ಪ್ರಬುದ್ಧರಿದ್ದೀರ, ತಾವು ಅದನ್ನು ಇದು ಮಾಡಬೇಕು. ಅದರಿಂದ ಈಗ ನಾವು ಇಷ್ಟೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ನಾವು ಈಗ ಸ್ಮಶಾನದ ಸಮಸ್ಯೆಗಳು ಇವತ್ತು ಭಾಳಷ್ಟು ಕಾಡ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಆಗಿದೆ, ಜಾಗ ಸಿಗ್ತಾ ಇಲ್ಲ. ನಾನು ಈ ಕಡೆ ಕರೇಪಲ್ಲಿ ಹತ್ರ ಒಂದು ಜಾಗ ಹುಡುಕೋದಕ್ಕೆ ಮಾಡಿದ್ವಿ. ಹಿಂದೆನೆ 6 ಎಕರೆ ಹಿಂದೂ ಸ್ಮಶಾನ, 4 ಎಕರೆ ಕಬ್ರಸ್ತಾನು, 3 ಎಕರೆ ಎಲೆಕ್ಟ್ರಿಕ್ ಬೇಟರಿಯಂ ಅಂತ 13 ಎಕರೆ ಗುಡ್ಸಕ್ಕೆ ಮಾಡಿದ್ವಿ. ಆದರೆ ಅಲ್ಲಿ ಕೆಲವರಿಗೆಲ್ಲ ಅದು ಕೋರ್ಟಲ್ಲಿ ಮಂಜೂರಾಗಿದೆ, ಮತ್ತೊಂದಾಗಿದೆ ಅಂತೆಲ್ಲ ಗೊಂದಲ ಆಗೋಯ್ತು. ನಮ್ಗೆ ಅಲ್ಲಿ ಜಾಗ ಸರಿಯಾದ ರೀತಿಯಲ್ಲಿ ಸಿಕ್ಕಲಿಲ್ಲ. ಅಲ್ಲೆಲ್ಲ ಕೆಲವರೆಲ್ಲ ಅದನ್ನು ಒತ್ತುವರಿ ಮಾಡಿಕೊಂಡಿರುವಂಥದ್ದು ಇದೆ. ಅದರಿಂದ ಅದೊಂದು ಸಮಸ್ಯೆ ನಮ್ಗೆ ಕಾಡ್ತಾ ಇದೆ. ಮುಸಲ್ಮಾನರದ್ದು ಬೇಡಿಕೆ ಇದೆ ಈ ಭಾಗದಿಂದ, ಸ್ವಲ್ಪ ನಮ್ಮ ದಲಿತ ಸಮುದಾಯದವ್ರದ್ದು ಕೂಡ ಬೇಡಿಕೆ ಇದೆ. ಇದು ನೋಡೋಣ. ಯಾಕಂದರೆ ವೆಂಕಟಗಿರಿ ಕೋಟೆಯದು ಸಮಸ್ಯೆ ನಾವೇ ಬಗೆಹರಿಸಿದ್ದು, ಸ್ಮಶಾನದ ಸಮಸ್ಯೆ ನಾವೇ ಬಗೆಹರಿಸಿದ್ದು. ಅದರಿಂದ ಇವತ್ತು ಸಮಯ ಜಾಸ್ತಿ ಆಗಿದೆ, 5 ಗಂಟೆ ದಾಟ್ಬಿಟ್ಟಿದೆ. ಅದರಿಂದ ಮಾತಾಡ್ತಾ ಇದ್ರೆ ಇನ್ನೂ ಭಾಳಷ್ಟು ವಿಚಾರಗಳು ಹೇಳುವಂಥದ್ದು ನಾನು ಹೇಳ್ಕೊಂಡು ಹೋಗ್ತಾನೆ ಇರ್ತೀನಿ. ನಾನೇನು ಬರ್ಕೊಂಡು ಬಂದು ಇನ್ನೊಂದು ಮಾಡಿ ಹೇಳೋಷ್ಟಿಲ್ಲ ನಾನು. ಆಮೇಲೆ ಫಿಲ್ಟ್ರು ಈಗ ಸುಮಾರು ತಾಲೂಕಿನಲ್ಲಿ 100ಕ್ಕಿಂತ ಹೆಚ್ಚು ಫಿಲ್ಟರ್ ಹಾಕ್ಸಿದೆ 2.5 ವರ್ಷದಲ್ಲಿ. ಇನ್ನೊಂದು 50-60 ಫಿಲ್ಟರ್ ಹಾಕಿದ್ರೆ 100ಕ್ಕೆ 100 ಎಲ್ಲ ಹಳ್ಳಿಗಳಲ್ಲಿ ಫಿಲ್ಟರ್ ಆಗುತ್ತೆ. ಈಗ ಕಾಲೋನಿಗಳಲ್ಲಿ, ಟೌನಲ್ಲಿ ಎಲ್ಲೆಲ್ಲಿ ಬಡ ಜನ ಇದ್ದಾರೆ ಅಲ್ಲೆಲ್ಲ ಮುಂದಿನ ದಿವಸದಲ್ಲಿ ನಾನು ಅಲ್ಲೂ ಫಿಲ್ಟರ್ ಹಾಕ್ಸ್ಕೊಡ್ತೀನಿ. ಅದು ಜೆ ಕಾಲೋನಿಯಲ್ಲಿ ನಾನೇ ಹಾಕ್ಸಿದ್ದೆ. ಹಿಂದೆ 2013ರಲ್ಲಿ ನಾನೇ ಮಾಡಿಸಿದ್ದೆ, ಬೇರೆ ಯಾರು ಮಾಡಿಸಿದಲ್ಲ. ಈಗ ಮುಂದಿನ ದಿನಗಳಲ್ಲಿ ನಾನು ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರು ಯಾರ್ಯಾರು ಕಾಲೋನಿಯವರು, ಬೇರೆ ಬೇರೆ ಕಾಲೋನಿಯವರು ಇದ್ದರೆ ದಯವಿಟ್ಟು ಜಾಗ ಯಾವ್ದು ಇದೆ ಅಂದರೆ ಗುರುತಿಸ್ಕೊಡಿ. ನಾನು ಮುಂದಿನ ದಿವಸಗಳಲ್ಲಿ ಅಲ್ಲೆಲ್ಲ ಫಿಲ್ಟರ್ ಹಾಕ್ಸ್ಕೊಡ್ತೇನೆ. ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ಅಲ್ಲೆಲ್ಲ ಫಿಲ್ಟರ್ಗಳು ಹಾಕ್ಸ್ಕೊಡ್ತೇನೆ. ಫಿಲ್ಟರ್ ಹಾಕ್ಸಿ ಅಲ್ಲೆಲ್ಲ ಬಡವರಿಗೆ ಅನುಕೂಲ ಆಗುವಂಥದ್ದಕ್ಕೆ ನಾವು ಸಹಾಯ ಮಾಡ್ತೇವೆ. ಇಲ್ಲಿ ಬಹುಶಃ ಇಲ್ಲಿ ಜಾಗ ಸಿಗ್ಬೋದು ಅಂತ ಕಾಣ್ತದೆ. ಅದರಿಂದ ನಾವು ಯಾವುದು ಫಿಲ್ಟರ್ಗಳು ಹಾಕ್ಸ್ಕೊಡುವಂಥದ್ದಕ್ಕೂ ಇವತ್ತು ಮಾಡುವಂಥದ್ದನ್ನು ನಾವು ಮಾಡ್ಕೊಂಡಿದ್ದೆ. ಅದರಿಂದ ಇವೆಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದು ಏನೂ ಇಲ್ಲ. ನಾನು ಹೇಳಿದ್ದೆಲ್ಲ ನೀವು ಕೇಳಿ ಅಂತ ಕೂಡ ನಾನು ಹೇಳಲ್ಲ. ಕಣ್ಣಾರೆ ನೀವು ನೋಡಿ. ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಸತ್ಯ ಹೌದಾ ಅಲ್ವಾ? ನಾನು ಹೇಳಿರುವಂಥ ಒಂದೊಂದು ಅಭಿವೃದ್ಧಿ ಕೆಲಸಗಳು ಆಗ್ತದ ಇಲ್ವಾ ಅವೆಲ್ಲ ನೋಡಿಕೊಂಡು ನೀವು ನಿಮ್ಮ ತೀರ್ಮಾನ ಮಾಡಿ. ನಾನು ಎಲ್ಲ ಜಾತಿ ವರ್ಗದವರನ್ನ ಸಮಾನವಾಗಿ ನೋಡುವಂಥವನು, ಯಾರನ್ನು ಕೂಡ ನಾನು ದ್ವೇಷ ಮಾಡುವಂಥವನಲ್ಲ. ಇಷ್ಟೆಲ್ಲ ಇಟ್ಟಿದ್ರೆ ಇಷ್ಟೆಲ್ಲ ಸಮುದಾಯಗಳಿಗೆ ಇಷ್ಟು ವರ್ಷ ಯಾರೂ ಕೊಡದೇ ಇರುವಂಥದ್ದನ್ನ ನಾನು ಯಾಕೆ ಕೊಡಿಸ್ತಿದ್ದೆ ಅಂತಕ್ಕಂಥದ್ದು ತಾವು ಯೋಚನೆ ಮಾಡಿ. ಅದರಿಂದ ದಯವಿಟ್ಟು ತಾವು ಈ ವಸ್ತುಸ್ಥಿತಿಯನ್ನ ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನಾನು ತಮ್ಮೆಲ್ಲರಲ್ಲೂ ಮಾಡ್ಕೊಳ್ತಾ, ಮತ್ತೊಮ್ಮೆ ಈ ಭಾಗದ ಎಲ್ಲರೂ, ಇನ್ನ ಕೆಲವರು ಬಹಳಷ್ಟು ಜನ ಇಲ್ಲಿ ಬಂದಿಲ್ಲ, ನಾನು ಗಮನಿಸ್ತಾ ಇದ್ದೀನಿ. ನಾನು ಗೊತ್ತಿಲ್ಲ ಅಂತೇನಿಲ್ಲ, ನಾನೆಲ್ಲ ನೋಡ್ತಾ ಇದ್ದೀನಿ. ಆದರೂ ಅವರು ಇವತ್ತಲ್ಲ ನಾಳೆ ಸತ್ಯ ಹಂಚ್ಕೊಳ್ತಾರೆ. ಯಾರ್ಯಾರು ಏನೇನು ವೈಯಕ್ತಿಕ ಕಾರಣಗಳಿಂದ ಕೆಲವರು ಬರಬಾರ್ದು ಅಂತ ಹೇಳಿದ್ದಾರೆ. ಇವೆಲ್ಲ ನನಗೆ ಮಾಹಿತಿಗಳಿದ್ದಾವೆ. ಆದರೂ ಇದು ಭವನ ಆದಮೇಲೆ, ಕಾಮಗಾರಿ ಆದಮೇಲೆ ಬಹುಶಃ ಅವರಿಗೆ ಇನ್ನಷ್ಟು ನಮ್ಮ ಮೇಲೆ
ಒಂದು ದ್ವೇಷ ಇರುವಂಥದ್ದು ಕಮ್ಮಿ ಆಗುತ್ತೆ ಅಂತ ಭಾವಿಸ್ತೇನೆ ಮತ್ತು ನಮ್ಮ ಮೇಲೆ ಅಭಿಮಾನ ಹುಟ್ಟುತ್ತೆ ಅಂತಕ್ಕಂಥ ಭಾವನೆಯನ್ನು ಹುಟ್ಟಬಹುದು ಅಂತಕ್ಕಂಥ ನಂಬಿಕೆ ನನ್ನಲ್ಲಿದೆ. ಅದರಿಂದ ದಯವಿಟ್ಟು ತಾವು ವಸ್ತುಸ್ಥಿತಿ ಯಾರು ನಿಮಗೋಸ್ಕರ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ನಾನು ಕೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಈಗ ಏನು ತಾವು ಈ ಒಂದು ಪರದೆಯಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ವಿನ್ಯಾಸ ಮಾಡಿಸಿದ್ದೀವಿ. ಇಲ್ಲಿ ಬರುವಂಥದ್ದು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಏನೀಗ ಬರ್ತದೆ. ಮಕ್ಕಳಿಗೆ ಅಂಗನವಾಡಿ ಸುಸಜ್ಜಿತವಾದಂಥ ಅಂಗನವಾಡಿ ಬಿಲ್ಡಿಂಗ್ ಆಗುತ್ತೆ, ಮೇಲ್ಗಡೆ ಭವನ ಆಗುತ್ತೆ, ಟಾಯ್ಲೆಟ್ ವ್ಯವಸ್ಥೆ ಇವೆಲ್ಲ ಇರ್ತದೆ. ನಿಷೇಧ ಮಾಡಿದ್ದೀವಿ. ಪ್ಲಾಸ್ಟಿಕ್ ಇವತ್ತು ಸುಮಾರು 60% ಅದೇ ಕಸ ಆಗೋದು. ನನಗೇನು ವೈಯಕ್ತಿಕ ಅಲ್ಲ, ನಾಳೆ ಇಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳು, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಮಾಡಬೇಕು. ಆ ಮಕ್ಕಳ ಭವಿಷ್ಯತ್ತು ಒಳ್ಳೇದಾಗಬೇಕು ಅಂದರೆ ನಮ್ಮ ವಾತಾವರಣ, ನಮ್ಮ ಪರಿಸರ ಇವೆಲ್ಲ ನಾವು ಕಾಪಾಡಬೇಕಾಗುತ್ತೆ. ಅದಕ್ಕಾಗಿ ನಾವು ಅದನ್ನು ನಿಷೇಧ ಮಾಡಿದ್ದೀವಿ. ಎಲ್ಲ ಕಡೆ ನಿಷೇಧ ಅಂತ ಬಾಯಿ ಮಾತಾಡಿ ಹೇಳ್ತಾರೆ, ಯಾರು ವಸ್ತುಸ್ಥಿತಿಯಲ್ಲಿ ಅದನ್ನು ಮಾಡಿಲ್ಲ. ಆದರೆ ನಾವು ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ನಾನು ತಮ್ಮೆಲ್ಲರಲ್ಲೂ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ದಯವಿಟ್ಟು ತಾವು ಆ ಪ್ಲಾಸ್ಟಿಕ್ ಅನ್ನ ಬಳಸುವಂಥದ್ದು ಬಿಡಬೇಕು. ಕಸ ಎಲ್ಲಂದ್ರಲ್ಲಿ ದಯವಿಟ್ಟು ಬಿಸಾಕ್ಬೇಡಿ. ವಾಹನ ನಿಮ್ಮ ಮನೆ ಹತ್ರ ಬರಲಿಲ್ಲ ಅಂತ ಹೇಳಿ ಬರುವಂಥದ್ದಕ್ಕೆ ಹೇಳ್ತೀವಿ. ಸ್ವಂತಿಗಳಲ್ಲಿರೋರು ಸ್ವಲ್ಪ ಇಲ್ಲಿ ಕಷ್ಟ ಆಗ್ಬೋದು, ಆದರೆ ವಾಹನ ಬಂದಾಗ ಒಂದು 2 ನಿಮಿಷ ಬಂದು ತಾವು ಅದಕ್ಕೆ ಆ ವಾಹನಕ್ಕೆ ಕೊಟ್ಟರೆ ನಮ್ಮ ಚಿಂತಾಮಣಿ ಸ್ವಚ್ಛವಾಗಿರ್ತದೆ. ಇವತ್ತು ನಾನು ಇಲ್ಲಿ ಮಹಿಳೆಯರೆಲ್ಲ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಹಿಂದೆ ಬಹಳಷ್ಟು ಜನ ಆಚರಣೆ ಮಾಡ್ತಾ ಇರಲಿಲ್ಲ. ಇವತ್ತು ಕಾಂಪಿಟಿಷನ್ ಉಂಡೆ ಇಂಟ್ಲ ಉಂಡೆ ಸೊಂಬಲಂತ ಎತ್ಕೊಚ್ಚಿ ಅಮ್ಮ ಮೇಲೆ పెట్టి సీరికి కట్టి అమ్మకే బొట్టుగిట్ బాగా పెట్టి సొంబలంత వేసి మీరు కాంపిటీషన్ పక్కిన టైం వస్తుంది, ఏం సుబ్బక్క ఎంత బాగా చేసినావు, ఎంత బాగా అమ్మని అలంకారం చేసినావు అంటే ఎంత ఖుషి అవుతుంది. అవుతుందా లేదమ్మా? ఆ ఖుషి రేపొద్దునే పక్క ఊర్లో వచ్చి ఏమ్మా అక్క మీ ఊరు ఇంత బాగుంది, మీరంతా చాలా జవాబుదారీగా ఉండాలంటే ఖుషి అవుతుందా లేదా? మన ఇల్లు మాత్రం బాగుండాలనా, మన ఊరు బాగుండేదొద్దా? దానికి మీరు సహకారం వేయాలి. ಅದಕ್ಕೆ ನೀವು ಸಹಕಾರ ಕೊಡಬೇಕು. ನಮ್ಮ ಊರು, ನನ್ನ ಊರು, ನನ್ನ ಮನೆ ಅಂತಕ್ಕಂಥ ಭಾವನೆ ಹೇಗಿರ್ತದೆ, ನನ್ನ ಊರು ಚೆನ್ನಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಬರಬೇಕಾಗುತ್ತೆ. ದಯವಿಟ್ಟು ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಾನು ಒಬ್ಬ ಏನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ಕೆಲವು ಮಾತಾಡ್ತಾರೆ, ಓ ಏನ್ ಮಾಡಿದ್ರು ಊರೆಲ್ಲ ಕಸ ಏನ್ ಮಾಡಿದ್ರು ಅಂತ ಹೇಳ್ತಾರೆ. ಎಲ್ಲರೂ ಕೈ ಜೋಡಿಸಿದ್ರೇನೆ ನಾವು ಊರು ಸ್ವಚ್ಛ ಮಾಡ್ಲಿಕ್ಕಾಗೋದು. ನಾನು ಒಬ್ಬನೇ ಏನು ಒಂದು ಇದನ್ನು ಸಿನಿಮಾ ತೋರಿಸ್ತಾರಲ್ಲ, ಈಗ ತಿರುಗಿಬಿಟ್ಟು ಅಲ್ಲೋಗೋದು ಇಲ್ಲೋಗೋದು ಇಲ್ಲೋಗೋದು, ಹಂಗೆ ಪ್ರತಿಯೊಂದು ಏರಿಯಾ ಜಿಕ್ 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 ಅಂತ ಬಂದ್ಬಿಟ್ಟು ನಾನು ಕ್ಲೀನ್ ಮಾಡೋಕ್ಕಾಗುತ್ತೆ, ಮಾಡ್ಸೋಕ್ಕಾಗುತ್ತೆ. ಅದರಿಂದ ನಾವೆಲ್ಲರೂ ಜನ ನಾವು ಇದರಲ್ಲಿ ಸಹಭಾಗಿತ್ವವನ್ನು ಮಾಡಬೇಕು, ನಾವು ಸಹಭಾಗಿಗಳಾಗಬೇಕು. ನಾವು ನಮ್ಮ ಊರು ಸ್ವಚ್ಛವಾಗಿರ್ಬೇಕು ಅಂತಕ್ಕಂಥದ್ದಕ್ಕೆ ನಾವು ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಾವು ಸಹಕರಿಸ್ತೀರಿ ಅಂತಕ್ಕಂಥ ವಿಶ್ವಾಸ ಪಡಿದೆ. ಅದರಿಂದ ತಾವೆಲ್ಲರೂ ನನ್ನ ಮಾತುಗಳನ್ನು ಬಹಳ ಸಂಯಮದಿಂದ ಆಲಿಸೋದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Subscribe to my channel. Subscribe to my channel.